ಎಷ್ಟೋ ಜನಕ್ಕೆ ಹೊಟ್ಟೆ ಹಸಿನೇ ಆಗಲ್ಲ. ತುಂಬ ಜನ ಪರಿತಪಿಸ್ತಾರೆ, ನನಗೆ ಅದೇನೋ ಹಸಿವೇ ಇಲ್ಲ ಅಂತ ಸುಮಾರು ಜನ ಇದ್ದಾರೆ. ಒಳ್ಳೆಯದೇ ಅಲ್ವಾ ಹಸಿವಾದರೆ ಅಂತಾನು ಅನ್ನೋ ಜನನೂ ಇದ್ದಾರೆ. ನಿನ್ನ ಪ್ರಕಾರ ಸರಿ ಅಂತೀಯಮ್ಮ? ಪದೇ ಪದೇ ಹೊಟ್ಟೆ ಹಸಿಯೋದು ಸರಿನಾ ತಪ್ಪ ಅಂದರೆ, ಅಯ್ಯೋ ಸುಮ್ಮನೆ ನನಗೆ ಅದು ಇಲ್ಲ ನಿಮ್ಗೆ ಅಂಗಾರು ಐತೆ ಅಂತ ಅನ್ಕೋತಾರೆ. ಆ ಪ್ರಾಬ್ಲಮ್ ಈ ಕಡೆ ಇರುತ್ತೆ, ಈ ಪ್ರಾಬ್ಲಮ್ ಆ ಕಡೆ ಇರುತ್ತೆ. ಸೊ ಇದು ಯಾವುದೂ ಸರಿ ಇಲ್ಲ. ಇದಕ್ಕೇನೆಂದರೆ ಹಸಿಯದೇ ಊಟ ಮಾಡುವುದು, ಹಸಿದಾಗ ಊಟ ಮಾಡದೇ ಇರುವುದು. ಇದನ್ನು ತಿಳ್ಕೊಂಡು ಅದು ಕುತ್ರ ಸಿಗತ್ತೆ. ಗಡಿಯಾರ ನೋಡಿ ಯಾರು ತಿಂತಾರೆ ಇವ್ರ ಹಣೆ ಬರ ಇದೇನೆ. ತಿಂಡಿ 10 ಗಂಟೆ ತಿನ್ಬಿಡ್ಬೇಕಪ್ಪ ಹೇಳೋರು ಡಾಕ್ಟ್ರು, ಊಟ 2 ಗಂಟೆ ಕರೆಕ್ಟಾಗಿ ಮಾಡ್ಬಿಡ್ಬೇಕಾ, ಹಿಂಗೆ ಹೇಳ್ಕೊಂಡಿರ್ತಾರೆ, ಏನೂ ವರ್ಕ್ ಆಗಿರಲ್ಲ. ಯಾಕೆ ಅಂದರೆ ಇವರು ಯಾರೋ ಹೇಳಿದ್ರು ಅಂತೇಳಿ ಗಡಿಯಾರ ನೋಡಿಬಿಟ್ಟು ಅಡುಗೆ ಆಯಿತು ಅಂಥೇಳಿ, ಅಥವಾ ಏನೋ ಇವತ್ತು ತುಂಬ ವಿಶೇಷ ಮಾಡಿದ್ದಾರೆ ಘಮ ಅಂತ ಇದೆ, ಸೊ ಇದರಲ್ಲಿ ಯಾವುದೋ ಒಂದನ್ನು ಅನುಸರಿಸಿ ತಿಂದಿರ್ತಾರೆ ಹೊರತು ಹೊಟ್ಟೆಗೆ ಅವಶ್ಯಕತೆ ಇಲ್ಲ. ಚೀಲಕ್ಕೆ ಭತ್ತ ತುಂಬ್ದಂಗೆ ಸುಮ್ಮನೆ ತುಂಬ್ತಿರೋದು. ಚೆನ್ನಾಗಿ ತುಂಬಿಟ್ಟು ಟೈಟಾಗಿ ಹೊಲ್ದು ಇಟ್ಬಿಟ್ರೆ ಅಮ್ಮ, ಒಂದಿನ ಬಿಟ್ಟು ಸುರಿದ್ರೆ ಭತ್ತ ಎಲ್ಲ ಬಿಸಿ ಬಂದಿರುತ್ತೆ, ಹೌದಲ್ಲ? ಹಾಗೆ ಸುಮ್ಮನೆ ತುಂಬ್ತಾ ಇದ್ದರೆ ಎಷ್ಟು ಸರಿ, ತುಂಬದೇ ಇದ್ದರೆ ಎಷ್ಟು ಸರಿ, ಮತ್ತು ಬದುಕೋದು ಹೆಂಗೆ? ಇದು ಒಂದು ಆಶ್ಚರ್ಯಕವಾದ ಒಂದು ವಿಚಾರ ಅಂತ ಹೇಳ್ಬೋದಾಗುತ್ತೆ. ಯಾಕೆ ಅಂದರೆ ತಿಳ್ಕೊಳ್ಳೋವರೆಗೂ ಆಶ್ಚರ್ಯನೇ, ಇದು ಸರಿನಾ ಇದು ಸರಿನಾ. ಸೊ ಈ ಆಶ್ಚರ್ಯಕವಾಗಿರ್ತಕ್ಕಂಥ ಜೀವನ ಆಗಬೇಕು. ಏನು, ನೆನ್ನೆಗಿನ್ನ ಇವತ್ತು ಚಂದ, ಇವತ್ತಿಗಿನ್ನ ನಾಳೆ ಚಂದ. ಏನು ಹೇಳ್ತೀಯಮ್ಮ? ಅಬಾ ಏನಯ್ಯ ನಮ್ಮಂಥ ಅದೃಷ್ಟವಂತರು, ಇದು ಬೇಕು ಆಶ್ಚರ್ಯಕರವಾದದ್ದು. ಅಯ್ಯೋ ನೆನ್ನೆಯ ಬಂತು, ಇವತ್ತೇನಾಗುತ್ತೋ ಬೆಳಗ್ಗೆ ಅಂತ ಹೇಳ್ಬೇಕಾದ್ರೆ ಯೋಚನೆ ಮಾಡ್ಕೊಂಡೆದ್ರೆ ಆ ದಿನ ಎಲ್ಲ ಬ್ಯಾಡ್ ಡೇ ಅಲ್ವಾ? ಈ ಬ್ಯಾಡು ಗುಡ್ಡು ಮಾಡ್ಕೊಳ್ಳೋದು ಯಾರು? ನಾವೇ. ಆಮೇಲೆ ನಾವು ಕೇಳೋದು ಯಾರನ್ನ? ದೇವ್ರನ್ನ. ದೇವ್ರು ನೋಡ್ಕೊತಾನೆ. ಈ ದೇವ್ರು ನೋಡ್ಕೊತಾನೆ ಅನ್ನೋರನ್ನ ನಾನು ನಿಜಕ್ಕೂ ಹೇಳ್ತೀನಿ, ಅವರಂಥ ಒಟ್ಟು ಸೋಮಾರಿಗಳು ಇನ್ಯಾರಿಲ್ಲ. ನೋಡ್ಕೊತಾನೆ ನಮ್ಮ ದೇವರು. ದೇವ್ರ ಮೇಲೆ ಹಾಕ್ಬಿಡೋದು. ದೇವ್ರಿಗೆ ಗೊತ್ತಿಲ್ವಾ? ಈ ಥರದ ಜನ 75% ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಮಾಡೋ ತಪ್ಪೆಲ್ಲ ನೀನು ಇಷ್ಟ ಬಂದ್ರೆ ಕಟ್ಕೊಳ್ಳೋದು, ಇಷ್ಟ ಬಂದಂಗೆ ತಿನ್ನೋದು. ದೇವ್ರು ನೋಡ್ಕೊತಾನೆ ಅಂದ್ರೆ ಹೆಂಗರ್ಥ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಕ್ಕೆ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಚಾರಕ್ಕೆ ಬರೋದೇ ಆದರೆ, ಪದೇ ಪದೇ ಹಸಿವು ಆಗೋದು ಸರಿನಾ ತಪ್ಪ ಹೇಳ್ಬಿಡಿ ಗುರುಗಳೇ, ತಿಳ್ಕೊಬೇಕು. ನೀವು ಏನೇನೋ ಹೇಳ್ತಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಬೇಗ ಹೇಳ್ಬಿಡಿ ಅಂತ ಕುತೂಹಲ ಇರ್ತಕ್ಕಂಥ ವಿಚಾರ ಕೂಡ ಇದೆ ಅಲ್ವಾ? ಬೇಗ ಹೇಳ್ಬೇಕು. ಯಾಕೆ ಹಸಿಯೋದು ಜಾಸ್ತಿ ಆಗ್ತದೆ ಅಂಥೇಳಿ ನಮ್ಮಲ್ಲಿ ಆ ಥರ ಜಾಸ್ತಿ. ಬೇಗ ತಿಳ್ಕೊಂಬಿಡ್ಬೇಕು. ಪುಸ್ತಕ ಮೊದಲನೇ ಪುಟ ನೋಡಿದ ತಕ್ಷಣ ಕೊನೆ ಪುಟ ನೋಡ್ಬಿಡ್ತಾರೆ, ಮಧ್ಯೆ ನೋಡೋದೇ ಇಲ್ಲ, ಯಾಕೆ ಟೈಮ್ ಇಲ್ಲ, ಚೆನ್ನಾಗೈತಾ ಅಂತ. ಆದರೆ ವಿಚಾರವನ್ನು ನಾವು ಗಮನಿಸ್ಕೊಳ್ಳೋದೇ ಆದರೆ, ಈ ಮನಸ್ಸುಗಳಲ್ಲಿ ಎಷ್ಟು ವಿಧ ಇರ್ಬೋದಮ್ಮ ನಿನ್ನ ಪ್ರಕಾರ? ನಿನಗೆ ಗೊತ್ತಿರೋ ಹಾಗೆ ಏನದು ಅಂದರೆ ಕೆಟ್ಟ ಮನಸ್ಸು, ಒಳ್ಳೆ ಮನಸ್ಸು, ಈ ಥರ ಎಲ್ಲ ಇರುತ್ತೆ. ಅದಕ್ಕೆ ಮೀರಿ ಇನ್ನೇನಾರು ನಿನ್ಗೆ ಗೊತ್ತಿದೆಯಾ? ಒಳ್ಳೆ ಮನಸ್ಸು ಗೊತ್ತು, ಕೆಟ್ಟ ಮನಸ್ಸು ಗೊತ್ತು, ಕೋಪದ ಮನಸ್ಸು ಗೊತ್ತು, ಹಾಗೆ ಇನ್ಯಾವುದರ ಮನಸ್ಸು ಗೊತ್ತಿದೆ ನಿನಗೆ? ಗೊತ್ತಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮದ ಪೂರ್ಣವಾಗಿರ್ತಕ್ಕಂಥ ಮನಸ್ಸಿನ ಹೆಸರು ಸೇಡಿನ ಮನಸ್ಸು. ಏನು? ಸೇಡಿನ ಮನಸ್ಸು. ಹಿಂಗಿರುತ್ತಲ್ಲ, ಇದು ಜೀವನ ಅಂದರೆ ಸೇಡು ತೀರಿಸಿಕೊಳ್ಳುವ ಮನಸ್ಸು ಯಾವುದು? ಅಬ್ಬಾ. ಆಮೇಲೆ ಇವತ್ತು ಒಂದು ವಿಶೇಷ ಏನಂದರೆ, ಸ್ವಲ್ಪ ಎಷ್ಟೋ ಜನ ಹೇಳೋಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಈ ರೀತಿ ಅನುಭವಿಸ್ತಕ್ಕಂತಹ ಒಂದು ಗುಪ್ತವಾಗಿರ್ತಕ್ಕಂಥ ಕೆಲವು ಕಾಯಿಲೆಗಳಿರುತ್ತೆ, ಗುಪ್ತವಾಗಿರ್ತಕ್ಕಂಥದ್ದು. ಇವತ್ತು ನಾನು ನಕ್ಷತ್ರ ಹೇಳಲ್ಲ, ಇಷ್ಟು ದಿನ ನಕ್ಷತ್ರ ಹೇಳ್ತಾ ಇದ್ದೆ. ಈ ನಕ್ಷತ್ರದಲ್ಲಿ ಇದ್ದರೆ ಈ ಸಮಸ್ಯೆ ಬಂದಿದೆಯಾ ನೋಡ್ಕೊಳ್ಳಿ ಅಂತ. ಇವತ್ತು ಹೇಳಲ್ಲ. ಯಾಕೆ ಅಂದರೆ ಸ್ವಲ್ಪ ಮುಜುಗರ ಆಗತ್ತೆ ಹೇಳ್ಕೊಳ್ಳೋರ್ಗು. ಅದಕ್ಕೆ ಇವತ್ತು ನಕ್ಷತ್ರ ಹೇಳಲ್ಲ. ನಿಮ್ಗೆ ಅನ್ವಯ ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇದು ನನಗೆ ಅರ್ಥ ಆಗ್ತಾ ಇದೆ, ಇದು ನನ್ನಲ್ಲಿದೆ ಅಂತ ಅವ್ರಿಗೆ ಬಿಟ್ಬಿಡೋಣ. ಏನಮ್ಮ? ಇದು ಟೋಟಲಿ ಗೌಪ್ಯ ವಿಚಾರನೂ ಗೌಪ್ಯ. ಆಶ್ಚರ್ಯಕವಾದ ಒಂದು ವಿಚಾರ ಅಂತಂದರೆ ಯಾರೂ ಹೇಳೋಕ್ಕಾಗಲ್ಲ, ನೀವು ತಿಳಿದಿರೋಕ್ಕಾಗಲ್ಲ. ಅಂತಹ ರಹಸ್ಯಕರವಾದ ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತೀನಿ. ಯಾಕೆ ಇಷ್ಟೊಂದು ಹೊತ್ತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮನ್ನು ನಾವು, ನಮ್ಮ ದೇಹವನ್ನು ನಾವು ಗುರುತಿಸ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿಲಿ ಇದ್ದೀವಿ.
ನಮ್ಮದೇ ದೇಹ ಅಂತೀವಿ. ಆದರೆ ನಮ್ಮ ದೇಹದಲ್ಲಿ ಏನು ವ್ಯತ್ಯಾಸ ಆಗ್ತಾ ಇದೆ, ಏನಕ್ಕಾಗ್ತಾ ಇದೆ ಅಂತ ನಾವು ತಿಳ್ಕೊಳಕ್ಕಾಗಲ್ಲ. ಒಂದು, ಇದನ್ನು ತಿಳ್ಕೊಳಕ್ಕೆ ಎಲ್ಲೋದ್ರೂ ಯಾರೂ ಹೇಳೋಕ್ಕಾಗಲ್ಲ, ಹೇಳಿದ್ರೂ ಸರಿ ಮಾಡ್ಕೊಳಕ್ಕಾಗಲ್ಲ. ಅಂತಹ ಒಂದು ರಹಸ್ಯಕರವಾದ ವಿಚಾರ ನಮ್ಮ ಮನುಷ್ಯನ ದೇಹದಲ್ಲಿ ಇರುತ್ತೆ. ಇದನ್ನು ನಾವು ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದೇ ಇವತ್ತು. ನಮ್ಮ ದೇಹ ನಮಗೆ ಪರಿಚಯ ಆಗಬೇಕಾ, ಬೇರೆಯವ್ರಿಗೆ ಪರಿಚಯ ಆಗಬೇಕಾ? ನಮಗೆ ಪರಿಚಯ ಆಗಬೇಕು. ನಮಗೆ ಪರಿಚಯ ಆಗೇ ಇಲ್ಲ, ನಾವು ಇನ್ನೊಬ್ಬರ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ. ಅಯ್ಯೋ ಅದನ್ನೇ ಹಂಗಿದಾರಲ್ಲ. ಇದಕ್ಕೆ ನಿಮಗೆ ಇಲ್ಲಿವರೆಗೂ ಇವಾಗ ನಾನು ಹೇಳಿದಂತಹ ವಿಚಾರದಲ್ಲಿ ಸೇಡಿನ ಮನಸ್ಸು ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಅದು ಮಗುವಿಂದ ಹಿಡಿದು ಸಾಯೋ ವೃದ್ಧರವರೆಗೂ ಈ ಸೇಡಿನ ಮನಸ್ಸು ಎಲ್ರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಗುಪ್ತ ಸಂದೇಶವನ್ನು, ಗುಪ್ತ ಅನಾರೋಗ್ಯವನ್ನು ಅನುಭವಿಸುವವರಿಗೆ ಇದಿರುತ್ತೆ. ಅದನ್ನು ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಸರಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅಂಥ ಅವರಿಗೆ ಸೇಡಿನ ಮನಸ್ಸಿರುತ್ತೆ. ಮತ್ತು ಅವ್ರ ಕತೆ ಏನು, ಸಾಧ್ಯನೇ ಇಲ್ಲ. ಇಂಥವರೇ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಯಾಕೆ ಅಂದರೆ ಹೇಳೋಕ್ಕಾಗಲ್ಲ ಅಂದರೆ ಇನ್ನೇನು ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ದಾರಿನೂ ಇಲ್ಲ. ಆಗಿರ್ತಕ್ಕಂತಹ ಒಂದು ಹಸಿವಿನಿಂದ, ಪದೇ ಪದೇ ಹಸಿವಿನಿಂದ ಈ ಸೇಡಿನ ಮನಸ್ಸು ಬರ್ತಾ ಇದೆ ಅಂದರೆ ಕಾರಣ ಏನಪ್ಪ ಹೇಳ್ಬಿಡಿ ಬೇಗ ಗುರುಗಳೇ ಅಂತ ನಿಮ್ಮೆಲ್ಲರ ಒಂದು ಪೀಠಿಕೆ ಅಂತ ಅನ್ಕೋತೀನಿ. ಹೇಳ್ಬೋಣ ಅಂತ್ಯಮ್ಮ? ಏನದು ಅಂದರೆ, ಒಂದು ಹೇಳುವಂಥ ವಿಚಾರಗಳನ್ನು ನಿಮಗೆ ಆಶ್ಚರ್ಯಕರವಾದ ವಿಚಾರ ಆಗಿರಬಹುದು, ಅಥವಾ ಇದು ಸಾಧ್ಯನಾ ಅಂತ ಅಂದ್ಕೊಳ್ಳಬಹುದು. ಇನ್ನು ಕೆಲವರೇ ಇಲ್ಲ ಇದರಲ್ಲಿ ಏನೋ ಒಂದು ಇದೆ ಅಂತಕ್ಕಂಥದ್ದು ಇರಬಹುದು. ಅಂತಹ ಒಂದು ಸದ್ವಿನಿಯೋಗ ಮಾಡ್ಕೊಳ್ತಕ್ಕಂತಹ ವಿಚಾರ ಇದು. ಕೆಟ್ಟದಾಗಿ ಅಯ್ಯೋಯ್ಯೋ ಈ ಥರನ ಅಂದ್ಕೊಳ್ಳೋದಲ್ಲ. ಇಷ್ಟು ದಿನ ನಾನು ಇಷ್ಟು ಅನುಭವಿಸ್ತಾ ಇದ್ದೆ, ಇದಕ್ಕೆ ಈ ವಿಚಾರದಿಂದ ನನಗೆ ಖುಷಿ ಆಯಿತು ಅಂತಕ್ಕಂಥ ವಿಷಯ ಕೂಡ ನಿಮ್ಗೆ ಅರ್ಥ ಆಗತ್ತೆ. ಅರ್ಥ ಮಾಡಿಕೊಂಡ್ರೆ ಮನಸ್ಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ.